ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿಂದು ಇನ್ಸರ್ಟ್ ಟ್ಯಾಬ್ನ ಹೆಡ್ಡರ್ ಕುರಿತಾಗಿ ನೋಡೋಣ. ಹೆಡ್ಡರ್ ಅಂದರೆ ಡಾಕ್ಯುಮೆಂಟ್ನ ಟಾಪ್ ಆಫ್ ದ ಪೇಜ್. ಓಕೆ, ಇವಾಗ ಟಾಪ್ ಆಫ್ ದ ಪೇಜ್ ಮೇಲೆ ಕರ್ಸರ್ ಪ್ಲೇಸ್ ಮಾಡಿ ಜಸ್ಟ್ ಡಬಲ್ ಕ್ಲಿಕ್ ಪ್ರೆಸ್ ಮಾಡಿ, ಅಥವಾ ನೀವು ಇನ್ಸರ್ಟ್ ಟ್ಯಾಬ್ ಜಸ್ಟ್ ಹೆಡ್ಡರ್ ಆಪ್ಷನ್. ಓಕೆ, ಇಲ್ಲಿ ಹೆಡ್ಡರ್ ಆಪ್ಷನಲ್ಲಿ ಕೆಲವೊಂದು ಟೈಟಲ್ ಹೆಡ್ಡಿಂಗ್ಸು ಡಿಫಾಲ್ಟಾಗಿ ಕೆಲವೊಂದು ಡಿಸೈನ್ಸ್ ಇದೆ. ನಿಮಗೆ ಓನ್ಗೆ ನೀವು ಕ್ರಿಯೇಟ್ ಮಾಡ್ತಿರೋದೇ ಕ್ರಿಯೇಟ್ ಮಾಡಿ, ಇಲ್ಲಾಂದರೆ ಸೆಲೆಕ್ಟ್ ಮಾಡ್ತೀರಂದರೆ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿವಾಗ ಟಾಪ್ ಆಫ್ ದ ಪೇಜಲ್ಲಿ ಪೇಜ್ ನಂಬರ್ತು ನಿಮಗೆ ಹೆಡ್ಡರ್ ಅನ್ನೋದು ಅಪ್ಲೈ ಆಗಿರೋದನ್ನು ಕಾಣಬಹುದು. ನೀವು ಬೇರೆ ಡಿಸೈನ್ ಅಪ್ಲೈ ಮಾಡ್ತಿರಾದರೆ ಇಲ್ಲಿ ಹೆಡ್ಡರ್ ಸೆಲೆಕ್ಟ್ ಎನಿ ಡಿಸೈನ್. ಓಕೆ, ಇವಾಗ ನಾನು ನಮ್ಮ ಚಾನಲ್ ನೇಮ್ನ ಟೈಪ್ ಮಾಡ್ತಿದ್ದೇನೆ. ಟೆಕ್ ಸ್ಕಿಲ್ಸ್ ವಿತ್ C2C ಸೈಜ್ ಇನ್ಕ್ರೀಸ್ ಮಾಡ್ತಿದ್ದೇನೆ. ಇಲ್ಲಿ ಡೇಟ್ ಬೇಕಿದ್ರೆ ಡೇಟ್ ಅಪ್ಲೈ ಮಾಡ್ಕೊಳ್ಳೋಣ. ಇವತ್ತು ಮಾರ್ಚ್ 12, ಜಸ್ಟ್ ಅಪ್ಲೈ. ಓಕೆ, ಈ ಅಪ್ಲೈ ಆಗಿರೋ ಹೆಡ್ಡಿಂಗ್ ನನಗೆ ಪ್ರತಿ ಪೇಜ್ನಲ್ಲೂ ಡಿಸ್ಪ್ಲೇ ಆಗಬೇಕು. ನಾವು ನೀಡುವ ಟೈಟಲ್ ನಮಗೆ ನಾವು ನಮ್ಮ ಡಾಕ್ಯುಮೆಂಟ್ನಲ್ಲಿ ಎಷ್ಟು ಪೇಜ್ ಇನ್ಸರ್ಟ್ ಮಾಡುತ್ತೇವೋ ಆ ಪೇಜಸ್ಗೆಲ್ಲ ನನಗೆ ಅಪ್ಲೈ ಆಗಬೇಕಂದ್ರೆ ನಾವು ಹೆಡ್ಡರ್ನ ಉಪಯೋಗವನ್ನು ಮಾಡಬಹುದಾಗಿದೆ. ಇವಾಗ ನೋಡೋದಾದರೆ ನೀವು ಪ್ರತಿ ಪೇಜ್ನಲ್ಲೂ ಹೆಡ್ಡರ್ ಅನ್ನೋದು ಅಪ್ಲೈ ಆಗಿರೋದನ್ನು ಕಾಣಬಹುದು. ಓಕೆ, ಫೂಟರ್ ಅಂದರೆ ನಿಮಗೆ ಬಾಟಮ್ ಆಫ್ ದ ಪೇಜ್ನ ಕೆಳಭಾಗದ ಮೇಲೆ ಜಸ್ಟ್ ಡಬಲ್ ಕ್ಲಿಕ್ ಅಥವಾ ಇನ್ಸರ್ಟ್ ಟ್ಯಾಬ್ ಜಸ್ಟ್ ಫೂಟರ್ ಆಪ್ಷನ್. ಇಲ್ಲಿ ಕೂಡ ನೀವು ಬೇರೆ ಬೇರೆ ಫೂಟರ್ ಡಿಸೈನ್ನ ಕಾಣಬಹುದಾಗಿದೆ. ಸೆಲೆಕ್ಟ್ ಎನಿ ಡಿಸೈನ್ ಮಾರ್ಚ್ 12 ಪೇಜ್ ನಂಬರ್. ಇಲ್ಲಿ ಪೇಜ್ ನಂಬರ್ ಅಪ್ಲೈ ಮಾಡಬೇಕಾದ್ರೆ ಅಥವಾ ಏನಾದರೂ ಫೂಟ್ ನೋಟ್ ಅಪ್ಲೈ ಮಾಡಬೇಕಾದ್ರೆ ನೀವು ಫೂಟರನ್ನು ಅಪ್ಲೈ ಮಾಡ್ಕೋಬೋದು. ಇವಾಗ ನಾನು ಅಡ್ರೆಸ್ ನನಗೆ ಟೈಪ್ ಮಾಡ್ಕೋಬೇಕು. ನಮ್ಮ ಇನ್ಸ್ಟಿಟ್ಯೂಟ್ ಅಡ್ರೆಸ್ ಟೈಪ್ ಮಾಡಬೇಕಂದ್ರೆ ಶೆಟ್ಟಿಗುಂಟ ರೋಡ್, ಸ್ಟೋನ್ ಹೌಸ್ ಪೇಟ್, ನೆಲ್ಲೂರು. ಓಕೆ, ಇವಾಗ ನೀವಿಲ್ಲಿ ಹೆಡ್ಡಿಂಗನ್ನು ಫುಟ್ ನೋಟಲ್ಲಿ ಅಡ್ರೆಸ್ಸನ್ನು ಅಪ್ಲೈ ಮಾಡ್ಬೋದು. ಪ್ರತಿಯೊಂದು ಪೇಜ್ನಲ್ಲೂ ಫೂಟರು ಅಪ್ಲೈ ಆಗಿದ್ದು ಪೇಜ್ ನಂಬರ್ ಪ್ಲಸ್ ನಮ್ಮ ಅಡ್ರೆಸ್ಸನ್ನು ಕೂಡ ಅಪ್ಲೈ ಮಾಡಬಹುದಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.